ಪ್ರತಿಯೊಬ್ಬ ಸಹಜವಾಗಿ ಬದುಕೋ ಮನುಷ್ಯನಿಗೆ ಇದು ಎಳೆಯುತ್ತೆ ಮಣ್ಣು. ನಮ್ಮಮ್ಮ ನಮ್ಮಮ್ಮ ಭೂಮಿ ತಾಯಮ್ಮ. ಬರೀ ಅರ್ಧ ಎಕರೆ ಜಾಗದ ಇದ್ದವರು ಏನಾದ್ರೂ ಖುಷಿಯಿಂದ ಮಾಡ್ಬೇಕಂದ್ರೆ ಈ ತರ ನೀಟಾಗಿ ಸೆಟಪ್ ಮಾಡ್ಕೋಬಹುದು. ಇಲ್ಲಿ ಹಣ್ಣಿನ ಗಿಡ ಒಂದ್ 30 ವೆರೈಟಿ ಹಣ್ಣಿನ ಗಿಡ ಅಂತ ಹೇಳಿದ್ನಲ್ಲ, ಯಾವ್ದಾದ್ರು ಸೀಸನ್ ಅಲ್ಲಿ ಬರ್ಲಿ ಏನಾದ್ರೂ ಒಂದ್ ಸಿಗ್ಬೇಕು. ತುಂಬಾ ಜನ ನಮ್ಗೆ ಎಚ್ಚರಿಕೆಯನ್ನು ಕೊಡ್ತಾ ಇದಾರೆ, ಇದು ಕರಡಿ ಆಮೇಲೆ ಹಂದಿ, ಕಾಡ್ ಹಂದಿ, ಆನೆಗೇನೆ ಬಂದ್ರೆ ಕಷ್ಟ ನಿಮ್ಗೆ ಅಂತ. ತೋಟದ ಮನೆ ಅಲ್ಲಿ ನಮ್ ಬುಕ್ಸ್ ಇದಾವೆ. ಕೃಷಿ ಸಂಚಾರಿ ವಿನೋದೇ ಫಸ್ಟ್ ಟೈಮ್ ಬಂದಿರೋದು ತೋಟಕ್ಕೆ. ಅಂತ ಕೃಷಿಕರಾಗ ಕಡೆ ಒಲವು ತೋರಿಸ್ತಾ ಇದಾರೆ ಈಗ ನಮ್ಮ ಪರಮಣ್ಣ. ಅವ್ರಿಗೆ ಒಳ್ಳೇದಾಗ್ಲಿ. ಸ್ನೇಹಿತರೆ ನಮಸ್ಕಾರ, ಮತ್ತೊಂದು ವಿಡಿಯೋಗೆ ನಿಮಗೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತ. ಇವತ್ತು ನಾನು ಒಂದು ವಿಶೇಷವಾದ ವಿಡಿಯೋ ಮಾಡೋಣ ಅಂತ ಒಂದು ವಿಶೇಷ ವ್ಯಕ್ತಿಗಳ ತೋಟಕ್ಕೆ ಬಂದಿದ್ದೀನಿ. ನೋಡಿ, ನಾನು ಹಿಂದೆ ಕಾಣ್ತಾ ಇದೆ ಮನೆ. ಇದು ಯಾರ ತೋಟ ಅಂತ ನೀವು ಗೆಸ್ ಮಾಡ್ತಾ ಇರಿ. ಈಗ ಹೋಗಿ ಅವ್ರನ್ನ ಮಾತಾಡ್ಸೋಣ. ನೋಡಿ, ನಮ್ಮೆಲ್ಲರಿಗೂ ಚಿರಪರಿಚಿತ ಆದಂಥ ನಮ್ಮ ಕಲಾ ಮಾಧ್ಯಮ ಪರಮಣ್ಣ ಅವ್ರ ತೋಟಕ್ಕೆ ಬಂದಿದ್ದೀನಿ ಈಗ. ನೋಡಿ, ಇಲ್ಲಿದ್ದಾರೆ. ನೋಡಿ, ಇಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಅಣ್ಣ ನಮಸ್ತೆ. ಬನ್ನಿ, ಹೇಗಿದ್ದೀರಾ? ಸೂಪರ್ ಅಣ್ಣ, ಆರಾಮಾಗಿದ್ದೀನಿ. ಯಾವಾಗ ಬಂದ್ರಿ ಕೊಪ್ಪಳದಿಂದ? ಇವತ್ತು ಬೆಳಿಗ್ಗೆ ಅಣ್ಣ. ಕೊಪ್ಪಳ ಕೊಪ್ಪಳ ಚೆನ್ನಾಗಿದೆ. ಏನಿದು ಬೆಳಗ್ಗೆ ಇವತ್ತು ಅಂದ್ರೆ ಇದು ತುಂಬಾ ದಿನದ ಪೆಂಡಿಂಗ್ ಇತ್ತು. ಇದು ನಮ್ದು ಪುಟ್ಟ ತೋಟ, ಒಂದು ಅರ್ಧ ಎಕರೆ ಇದೆ. ಇದು ಬೆಂಗಳೂರು ಹತ್ರ. ಬೆಂಗಳೂರಿಂದ ಅಂದ್ರೆ ಬೆಂಗಳೂರು ನೈಸ್ ರೋಡಿಂದ ಒಂದು 20 ಕಿಲೋಮೀಟರ್ ದೂರ, ಹಾರೋಹಳ್ಳಿ ಕನಕಪುರ ರಸ್ತೆ. ಇದು ಒಂದು ಅರ್ಧ ಎಕರೆ ನಾವು ತಗೊಂಡು 9 ವರ್ಷ ಇಲ್ಲಿಗೆ. 9 ವರ್ಷ. ಹೌದು. ನಾವು ನಮ್ಮ ಶ್ರೀಮತಿ ಸವಿತಾ ಇದಾರಲ್ಲ, ಅವರ ಹಾರ್ಡ್ ಅಂಡ್ ಎವ್ರಿ ರುಪಿ ಇದು. ಹಾಗಾಗಿ ಅಂದ್ರೆ ಇದು ಯೂಟ್ಯೂಬ್ ಬರೋಕ್ಕಿಂತ ಮುಂಚೆ ತಗೊಂಡಿ? ಇಲ್ಲ, ಯೂಟ್ಯೂಬ್ ಮುಂಚೆ ಇದು. ಓಕೆ. ಹೀಗಾಗಿ ಇದು ಅರ್ಧ ಎಕರೆ ಸುಮಾರು ಒಂದು 200 ಬೇರೆ ಬೇರೆ ಗಿಡ ಇದೆ ಇಲ್ಲಿ. ಅಂದ್ರೆ ತೆಂಗು ಮೇಜರ್ ಇದೆ. ತೆಂಗು ಮೇಜರ್ ಅಂದ್ರೆ ನಮ್ಮ ಕಡೆ ಎಲ್ಲ ತೆಂಗಿನ ಸೀಮೆ. ಇಲ್ಲ, ಅಷ್ಟತ್ರ ಇರಲ್ಲ. ಇವತ್ತೇನ್ ಮಾಡ್ತಾ ಇದ್ರಣ್ಣ ಇಲ್ಲಿ? ಇದು ನಾವು ಸುತ್ತ ಅಂದ್ರೆ ನಮ್ಮ ತೋಟದ ಸುತ್ತ ಬಾರ್ಡರ್ ಅಲ್ಲಿ ತೇಗ ಹಚ್ಚೋ ಕೆಲಸ ಮಾಡ್ತಾ ಇದೀವಿ. ಅಂದ್ರೆ ಟೀಕ್ ಪ್ಲಾಂಟ್ಸ್, ತೇಗದ ಸಸಿ ಹಚ್ತಾ ಇದೀವಿ. ಇವಾಗ 15 ವರ್ಷ ಬಿಟ್ಟರೆ ತುಂಬಾ ದೊಡ್ಡದಾಗಿ ಬರ್ತವೆ. ಮಾರಕ್ಕೆ ಅಂತಲ್ಲ, ನಾವೇನಾದ್ರು ಬೈ ಚಾನ್ಸ್ ಮನೆಗಿನೇ ಕಟ್ಟಬೇಕು ಅಂತ ಆದಾಗ ಟಿಂಬರ್ ಬೇಕಾಗುತ್ತೆ. ಸೊ ಹೀಗಾಗಿ ನಾವು ಮಾರಿ ದುಡ್ಡು ಮಾಡಿ ಕೃಷಿ ಮಾಡಬೇಕು ಅಂತಲ್ಲ, ಯಾಕಂದ್ರೆ ನಮ್ಗೆ ನಿಮ್ಗೆ ಹೇಳಿದಾಗ ಯೂಟ್ಯೂಬ್ ಕೃಷಿ ಇದ್ದೇ ಇದೆ. ಆದ್ರೆ ಈಗ ನಾವು ಮಾಡ್ತಾ ಇರೋದು ಈ ಕೃಷಿ ನಮ್ ಖುಷಿಗೆ. ಹೀಗಾಗಿ ದೊಡ್ಡ ತೋಟನೂ ಅಲ್ಲಲ್ಲ ನಮ್ದು, ಪುಟ್ಟ ತೋಟ. ಆಕ್ಚುಲಿ ನಾನು ನೆಕ್ಸ್ಟ್ ಪ್ರಶ್ನೆ ಅದನ್ನೇ ಕೇಳೋಣ ಅನ್ಕೊಂಡಿದ್ದೆ. ನೀವು ಅಂದ್ರೆ ಯೂಟ್ಯೂಬ್ ಅದೆಲ್ಲ ಇದೆ, ಸಿನಿಮಾ ರಂಗದವರು, ನಾಟಕ ಅದೆಲ್ಲ ಇದೆ, ನಿಮ್ಗೆ ಯಾಕೆ ಈ ಕೃಷಿ ಒಲವು ಬಂತಂತ ಕೇಳೋಣ ಅನ್ಕೊಂಡೆ. ಅಂದ್ರೆ ನನಗನ್ಸುತ್ತೆ, ನಾವು ರಂಗಭೂಮಿ, ಥಿಯೇಟರ್ ಮತ್ತೆ ಕಲಾ ಫೀಲ್ಡ್ನವ್ರು ಆಗಿರೋದ್ರಿಂದ ಪ್ರತಿಯೊಬ್ಬ ಕಲಾವಿದರಿಗೂ ಮಣ್ಣು ಎಳೆಯುತ್ತೆ. ಅಂದ್ರೆ ಕೃಷಿ ಭೂಮಿ ಅಥವಾ ಮಣ್ಣು ಎಳಿತಾ ಇರುತ್ತೆ. ಅಂದ್ರೆ ಮಣ್ಣಿನ ಕಡೆ ಹೋಗ್ಬೇಕು, ಮಣ್ಣಲ್ಲಿ ಕೆಲಸ ಮಾಡಬೇಕು ಅಂತ. ಯಾಕಂದ್ರೆ ನಮ್ದು ರಂಗಭೂಮಿ, ಥಿಯೇಟರ್ ಭೂಮಿ ಅಲ್ಲೂ ಇದೆ, ಇದು ಕೃಷಿ ಭೂಮಿ. ಹಾಗಾಗಿ ಇದು ಪ್ರತಿಯೊಬ್ಬ ಸಹಜವಾಗಿ ಬದುಕೋ ಮನುಷ್ಯನಿಗೆ ಇದು ಎಳೆಯುತ್ತೆ ಮಣ್ಣು. ಹಾಗಾಗಿ ನಮ್ಮ ಊರು ಇದು ಕನಕಪುರ ತಾಲೂಕ್ನವ್ರು ನಾವು. ಸೊ ನಮ್ಮ ತಂದೆ ತಾಯಿ ಹುಟ್ಟಿದ ಊರು ಇದೆಲ್ಲ. ಈ ಕಡೆ ಒಂದು ಪುಟ್ಟ ಭೂಮಿ ತಗೊಂಡ್ವಿ ನಾವು, ನಮ್ಮ ವೈಫು. ಸೊ ಅದು ಖಾಲಿ ಭೂಮಿ ಇತ್ತು, ಪೂರ್ತಿ ಬರಡು ಭೂಮಿ ಅಂತಾರಲ್ಲ, ಹೊಲ ಪಕ್ಕದಲ್ಲಿದೆ ಈ ತರ ಸೇಮ್ ಡಿಟ್ಟೋ. ಇವ್ರವ್ರ ಅಣ್ತಮ್ಗಳು ಪಾಲಾದಾಗ ಅಣ್ಣನ ಪಾಲ್ ನಮಗೆ ಮಾರಿದ್ರು ಅವರು. ಸೊ ಅದನ್ನ ನಾವು ಈಗ ಒಂದು 7-8 ವರ್ಷದ ಶ್ರಮ, ನಮ್ಮ ಶ್ರಮ, ನಮ್ಮ ಅಪ್ಪ ಅಮ್ಮನ ಶ್ರಮ. ನಮ್ಮ ಅಪ್ಪ ನೋಡಿ ಅಲ್ಲಿ ನಿಂತಿದ್ದಾರೆ. ನಿಮ್ ತಂದೆನವರು? ಗೊತ್ತಿಲ್ಲ ನಂಗೆ. ನಮ್ಮ ತಂದೆ ಅಣ್ಣ ಅಂತಿದ್ರಿ. ಮತ್ತೆ ಕುವೆಂಪು ಅವ್ರಿಗೂ ತೇಜಸ್ವಿ ಅಣ್ಣ ಅಂತಾನೆ ಕರಿತಾ ಇದ್ದು. ಇಲ್ಲಿ ಹಣ್ಣಿನ ಗಿಡ ಜಾಸ್ತಿ ಇದೆ. ಯಾಕೆ ಹಣ್ಣಿನ ಗಿಡ ಜಾಸ್ತಿ ಹಾಕೊಂಡ್ರಣ? ಯಾಕಂದ್ರೆ ನಾನು ಆಗ್ಲೇ ಹೇಳಿದಾಗೆ, ಇದು ನಾವು ವ್ಯಾಪಾರದ ದೃಷ್ಟಿಯಿಂದ ಅಥವಾ ಮಾರಿ ಹಣ ಮಾಡಬೇಕು ಅಥವಾ ಇದನ್ನ ನಂಬ್ಕೊಂಡು ಬದುಕಬೇಕು ಅಂತ ಅನ್ನುವ ಒಂದು ಪರಿಕಲ್ಪನೆ ನಮ್ಗೆ ಇಲ್ದೇ ಇರೋದ್ರಿಂದ ಇದು ನಮ್ ಖುಷಿಗೆ ಮಾಡ್ತಿರೋದು. ಅಂದ್ರೆ ನಾವು ಬೆಂಗಳೂರುಗಳಲ್ಲಿ ನಾಟಕ, ರಂಗಭೂಮಿ, ಸಿನಿಮಾ ಇದೆಲ್ಲ ಕೆಲಸ ಮಾಡ್ತೀವಿ. ಮಾಡ್ತಾ ನಾವು ಇಲ್ಲಿಗೆ ಬಂದಾಗ ಮನ್ಸಿಗೆ ಸಂತೋಷ ಆಗ್ಬೇಕು. ಜೊತೆಗೆ ಇಲ್ಲಿ ಹಣ್ಣಿನ ಗಿಡ ಒಂದು 30 ವೆರೈಟಿ ಹಣ್ಣಿನ ಗಿಡ ಅಂತ ಹೇಳಿದ್ನಲ್ಲ, ಯಾವ್ದಾದ್ರು ಸೀಸನ್ ಅಲ್ಲಿ ಬರ್ಲಿ ಏನಾದ್ರೂ ಒಂದು ಸಿಗ್ಬೇಕು ಹಣ್ಣು. ಈಗ ಉದಾಹರಣೆ ನೀವು ನೋಡ್ರೆ ನುಗ್ಗೆಕಾಯಿ ತುಂಬಾ ಚೆನ್ನಾಗಿ ಬಂದಿದೆ. ಸೊ ಈಗೆಲ್ಲ ಬಟರ್ ಫ್ರೂಟ್ಗಳು ಇದೆಲ್ಲ ನೋಡಿ, ಇದೆಲ್ಲ ಬಟರ್ ಫ್ರೂಟ್ ಹೂ ಬಂದಿದೆ ಆಲ್ರೆಡಿ, ನೀವು ನೋಡ್ಬೋದು. ಈ ಸಲ ಅಂತೂ ಒಳ್ಳೆ ಕಾಯಿ ಕಚ್ಚುತ್ತಿದ್ದು. ಹೋದ ವರ್ಷ ಸ್ಯಾಂಪಲ್ಗೆ ಅಂತ ಒಂದು 4 ಕಾಯಿ ತೋರಿಸಿತ್ತು. ಈ ಸಲ ತುಂಬಾ ಚೆನ್ನಾಗಿ ಬರ್ತಕ್ಕಂದ್ರೆ ಹೂ ಬಿಟ್ಟಿದೆ. ಇದು ಬಟರ್ ಫ್ರೂಟ್ ಒಂದು 4 ಗಿಡ ಇರಬೇಕು. ಅಲ್ಲೆಲ್ಲ ಒಂದು ನೋಡಿದೆ, 4 ಗಿಡ ಇದೆ. ಹೌದು. ಆಮೇಲೆ ಹಲಸಿದೆ, ಮಾವಿನ ಹಣ್ಣಿದೆ, ಆಮೇಲೆ ಲೀಚಿ ಇದೆ. ಸೊ ಈ ತರದ್ದು ಅಂದ್ರೆ ಎಕ್ಸಾಟಿಕ್ ಫ್ರೂಟ್ಸ್ ಅಂತಾರಲ್ಲ, ವಿದೇಶಿ ತಳಿಯ ಹಣ್ಣುಗಳು, ಅವು ಕೂಡ ಇದಾವೆ. ಇದು ನಮ್ಮ ತೇಜ ನರ್ಸರಿ ರಮೇಶ್ ಸರ್, ದೊಡ್ಡಬಳ್ಳಾಪುರ ಹತ್ರ ತೇಜ ನರ್ಸರಿ ಅಂತಿದೆ. ಅವರು ಕೃಷಿ ಪಂಡಿತರವರು, ಅವಾರ್ಡ್ ವಿನ್ನಿಂಗ್ ರೈತರವರು. ಒಂದು ಕಾಲದಲ್ಲಿ ಒಂದು ಪುಟ್ಟ ನರ್ಸರಿ ನಡೆಸ್ತಾರೆ ಅವರು, ಬಹಳ ಒಳ್ಳೆ ನರ್ಸರಿ. ಅವರೇ ಕೊಟ್ಟ ಐಡಿಯಾ ಕೂಡ ಇದು. ಅರ್ಧ ಎಕರೆ ನೀನು ದುಡ್ಡು ಮಾಡ್ಬೇಕಾ ಅಥವಾ ನೀನು ಖುಷಿಗೆ ಮಾಡ್ಬೇಕಾ ಅಂತಂದ್ರು. ಇಲ್ಲ ಸರ್, ಖುಷಿ ಇರ್ಲಿ ಸರ್, ನೋಡೋಣ. ಯಾಕಂದ್ರೆ ಹೇಗೋ ಜನ ಯೂಟ್ಯೂಬ್ ಇಂದ ಅನ್ನ ಹಾಕ್ತಾರೆ, ಇದೊಂದು ಸ್ವಲ್ಪ ಖುಷಿಗೆ ಮಾಡೋಣ ಅಂತಂದಾಗ ಹಣ್ಣಿನ ಗಿಡ ಹಾಕೋ, ನೀವು ನಿಮ್ಮ ಕುಟುಂಬ ಸ್ನೇಹಿತರು, ಈಗ ನೋಡಿ ನೀನ್ ಬಂದಿದ್ಯಾ, ಬಂದಾಗ ಖುಷಿಯಾಗಿ ಕೂತ್ಕೊಂಡು
ಊಟ ಮಾಡಕ್ಕೆ ಅಥವಾ ಖುಷಿಯಾಗಿ ಕೂತು ತಿನ್ನಕ್ಕೆ ಏನಾದ್ರು ಸಿಗ್ಬೇಕು ಆ ಥರದ್ದು ಮಾಡ್ಕೊಂಡ್ರು. ಅದು ಮಾಡಿದ್ವಿ. ಬಟ್ ಇದು ಯಾವುದು ಅಂದ್ರೆ ಇದೇ ಸೈಜ್ಗೆ ಹಾಕ್ಬೇಕು ಹಿಂಗೆ ಹಾಕ್ಬೇಕು ಅಂತ ಒಂದು ಫಾರ್ಮಿಂಗ್ ಟೆಕ್ನಿಕ್ ಇರುತ್ತಲ್ಲ ಆ ಥರ ಹಾಕಿಲ್ಲ. ಎಲ್ಲಿ ಜಾಗ ಇರುತ್ತೆ ಅಲ್ಲಿ ಒಂದು ಹಣ್ಣು. ಕೆಲವು ಇದು ಬೇಕಮ್ಮ, ಇದು ತಗೋ. ಅಂದ್ರೆ ಕೆಲವು ಗಿಡ ಸ್ವಲ್ಪ ಅನ್ಪ್ಲಾಂಡ್ ಆಗಿ ಹಾಕ್ಬಿಟ್ವಿ ನಾವು. ಆಮೇಲೆ ಈಗ ಉದಾಹರಣೆಗೆ ಇವೆಲ್ಲ ನೋಡ್ತಾ ಇದ್ರಲ್ಲ, ಸಾಲ್ ನೀಟ್ ಇದೆಯಲ್ಲ, ಸಾಲ್ ನೀಟ್ ಇರೋವೆಲ್ಲ ಪ್ಲಾನ್ ಮಾಡಿ ಇಷ್ಟು ಅಡಿಗೆ ಹಾಕ್ಬೇಕು ಅಂತ ಹೇಳಿ ಗುಂಡಿ ಇಷ್ಟೇ ಮಾಡ್ಬೇಕು, ಅದಕ್ಕೆ 15 ದಿವಸಕ್ಕೆ ಮೊದಲೇ ಗೊಬ್ಬರ ಹಾಕಿ ಅದನ್ನ ಮೆನ್ಯೂರ್ ಚೆನ್ನಾಗಿ ಕೊಳೆಯಕ್ಕೆ ಬಿಡ್ಬೇಕು, ಅವಾಗ ಗಿಡಗಳ ಬೆಳವಣಿಗೆ ಚೆನ್ನಾಗಿರುತ್ತೆ. ಈ ಥರದ್ದೆಲ್ಲ ಅದೇನೇ ನಾವು ವಿಜ್ಞಾನ ಇದೆಯಲ್ಲ, ಕೃಷಿ ವಿಜ್ಞಾನ, ಅದನ್ನೆಲ್ಲ ದೊಡ್ಡವರಿಂದ ಕೇಳೇ ನಾವು ಮಾಡಿರೋದು. ಅದಕ್ಕೆ ಮೊದಲು ನಾವು ತೆಂಗು ಮತ್ತು ಕೆಲವು ನಿಂಬೆ ಇದೆ ನೋಡಿ, ಈ ನಿಂಬೆ ಎಲ್ಲ ನಾವು ಮನ್ಸಿಗೆ ಬಂದಂಗೆ ಹಾಕಿದ್ದು. ಅವಾಗ ನಮ್ಗೇನು ತಲೆ ಬಿಡೋ ಗೊತ್ತಿಲ್ಲ, ಹಾಗಾಗಿ ಮನ್ಸಿಗೆ ಬಂದಂಗೆ. ಬಟ್ ಅವೇನಾಗಿದ್ದಾವೆ ಈಗ, ಇದು ಪ್ಲಾನ್ ಮಾಡಿ ಹಾಕ್ದವು, ಪ್ಲಾನ್ ಮಾಡದೆ ಹಾಕ್ದವು ಎಲ್ಲ ಒಟ್ಟಿಗೆ ಸಹಬಾಳ್ವೆಯಿಂದ ಬದುಕ್ತಿದ್ದಾವೆ. ಸೊ ಹಾಗಾಗಿ ನೀಟಾಗಿದೆ ಇದು. ಸೊ ನೀರಿನ ವ್ಯವಸ್ಥೆ ಚೆನ್ನಾಗೈತೆ ಅಣ್ಣ. ನೀರು ನಮ್ದು ಒಂದು ಬೋರ್ ಇದೆ ಇಲ್ಲೊಂದು, ಅದು ಸುಮಾರು 2 ಇಂಚ್ ನೀರೇನೋ ಬರುತ್ತೆ. ಆದ್ರೆ ಅದಕ್ಕೆ ನಾವು ಸರ್ಕಾರದ ಕರೆಂಟ್ ನಂಬಿಲ್ಲ ನಾವು. ಓಕೆ, ಹೌದು, ಯಾಕಂದ್ರೆ ನಮ್ದು ಸೋಲಾರ್ ಇದೆ. ಈಗ ಸಬ್ಸಿಡಿ ಕೊಡ್ತೀವಿ ಅಂತ ಹೇಳ್ತಾವೆ ಸರ್ಕಾರಗಳು, ಅದನ್ನ ನಾನು ಸಬ್ಸಿಡಿ ಇಲ್ದೇನೆ ಕೊರ್ಸಕ್ಕೆ 1.25 ಲಕ್ಷ, ಹತ್ತಿರ 1.5 ಲಕ್ಷ, ಅದಕ್ಕೆ 3.5 ಲಕ್ಷ ರೂಪಾಯಿ ಸೋಲಾರ್ಗೆ ಪೈಪು, ಪಂಪು, ಸೋಲಾರ್ ಪ್ಯಾನಲ್ ಫಿಟ್ಟಿಂಗ್ ಎಲ್ಲ ಸೇರಿಸಿ ಒಟ್ಟು 5 ಲಕ್ಷ. ನೀರು ಆಚೆ ತೆಗಿಯಕ್ಕೆ ಒಂದು 5 ಲಕ್ಷ ಹಾಕಿದೀವಿ ಇದಕ್ಕೆ. ಅದೇ ನಾನು ಹೇಳಿದ್ನಲ್ಲ, ಖುಷಿಗೆ ಮಾಡ್ಬೇಕಾದಾಗ ಅಂದ್ರೆ ನೀವು ಕರೆಂಟ್ ಹಾಕ್ಸಿದ್ರೆ ಅಷ್ಟೇ ಆಗಿರೋದು. ಕರೆಂಟ್ ಪಂಪು, ಅದು ಅವನ ಕರೆಂಟ್ ಪಂಪ್ ಏನಾಗುತ್ತೆ, ಅವ್ರು ಕರೆಂಟ್ ಕೊಟ್ಟಾಗ ಬರಬೇಕು. ನಾವು ಇಲ್ಲಿ ಬೆಂಗಳೂರಿಂದ ಬರೋದ್ರಿಂದ ಪ್ರತಿದಿನ ಬರೋಕ್ಕಾಗಲ್ಲ, ಅಥವಾ ಬಂದಾಗ ಕರೆಂಟ್ ಇರಲೇಬೇಕು ನಮಗೆ. ಈಗ ಸೋಲಾರ್ ಅಂತೂ ಸೂರ್ಯ ಎಷ್ಟು ಬಿಸಿಲಿದ್ರೆ ನೀರು ಈಗ ಬರ್ತಿರ್ತದಲ್ಲ, ತೋರಿಸ್ತೀನಿ, ನೀರು ಬಂದ್ಬಿಡುತ್ತೆ. ಸೊ ಹಾಗಾಗಿ ಆಮೇಲೆ ಅದು ವ್ಯಾರಂಟಿ ಜಾಸ್ತಿ, ಒಂದು 25 ವರ್ಷ ಆರಾಮ್ ಬರುತ್ತದು ಸೋಲಾರ್ದು, ಆರಾಮ್ ಬರುತ್ತೆ, ನೋ ಮೇಂಟೆನೆನ್ಸ್. ಅವಾಗ ಏನಾದ್ರು ಸಣ್ಣ ಪುಟ್ಟದಿದ್ರೆ ವರ್ಷಕ್ಕೊಂದ್ಸಲ ಬಂದು ಚೆಕ್ ಮಾಡ್ತಾರೆ ಅವರು. ನಮ್ಗೊಂದ್ಸಲ ಫ್ಯೂಸ್ ಹೋಗ್ಬಿಟ್ಟಿತ್ತು, ಬಂದು ಫ್ರೀಯಾಗಿ ರೀಪ್ಲೇಸ್ ಮಾಡಿದ್ರು. ಶಕ್ತಿ ಪಂಪ್ಸ್ ಅಂತ ನಮ್ಮ ಸ್ನೇಹಿತರಿದ್ದಾರೆ ಅಲ್ಲಿ, ಪ್ರದೀಪ್ ಸರ್ ಅಂತ, ಸೊ ಅವರು ಅದನ್ನ ಮಾಡ್ತಾರೆ. ಸೊ ಆ ಥರ ಈಗ ನೋಡಿ, ಇಲ್ಲಿ ನೋಡ್ಬೋದು, ಇಲ್ಲಿ ನೋಡಿ ನಿಂಬೆ ಚೆನ್ನಾಗಿ ಬಂದಿದೆ. ನಿಂಬೆ ಕಾಗಜಿ ಲಿಂಬುನ ನಿಂಗೆ ಗೊತ್ತು, ಅದೆಲ್ಲ ನೋಡಿ, ಇಲ್ಲೆಲ್ಲ ಲಿಂಬು ಇದೆ. ಆಕ್ಚುಲಿ ಇದು ಸ್ಯಾಂಪಲ್ ಅಷ್ಟೇ, ಮೇಲೊಂದು ಗಿಡ ಇದೆ, ಹಳೇ ಗಿಡ, ಅದರಲ್ಲಂತೂ 365 ದಿನ ಬರ್ತಾನೆ ಇರುತ್ತೆ ಅದು. ಮೂಸಂಬಿ ಅಂತ. ಹೌದು, ಮೂಸಂಬಿ ಎಷ್ಟು? 1-2 ಇದೆಯಾ? 2 ಇದೆ. ಇದನ್ನು ಅದೇ ಇರಬೇಕು. ಇದು ಅದು ಸೇಮ್ ಅನ್ಸುತ್ತೆ. ಅಲ್ಲಲ್ಲ, ಇದು ಬೇರೆ, ಇದು ಬೇರೆ. ಅಂದ್ರೆ 2 ಗಿಡ ಹಾಕಿದೀವಿ ನಾವು. ಮೂಸಂಬಿ ಇದೆ, ಗಜನಿಂಬೆ ಇದಂತೂ ತುಂಬಾ ಚೆನ್ನಾಗಿ ಬರುತ್ತೆ. ಗಜನಿಂಬೆ ಏನಂತೀರಿ, ರಾಮಫಲ ಅಂತೀರಾ, ಸೀತಾಫಲ ಅಂತೀರಾ? ರಾಮಫಲ. ಇದು ರಾಮಫಲ ನೋಡಿ, ಇಲ್ಲಿದೆ ರಾಮಫಲ, ಮೇಲ್ಗಡೆ ಲಕ್ಷ್ಮಣ ಫಲ ಇದೆ, ಸೀತಾಫಲ ಇಲ್ಲೇ ಇದೆ, ಸೀತಾಫಲ ಇದೆ. ಬರೀ ಅರ್ಧ ಎಕರೆ ಜಾಗದ ಇದ್ದವರು ಏನಾದ್ರೂ ಖುಷಿಯಿಂದ ಮಾಡ್ಬೇಕಂದ್ರೆ ಈ ತರ ನೀಟಾಗಿ ಸೆಟಪ್ ಮಾಡ್ಕೋಬಹುದು. ಆಮೇಲೆ ನಮ್ಮ ತಾಯಿಯ ಕಡೆಗೆ ಸ್ವಲ್ಪ ಒಂದಷ್ಟು ಬಾಳೆ, ಆಮೇಲೆ ಸೊಪ್ಪು, ಪಪ್ಪಾಯ ಅಂತವೆಲ್ಲ ಹಾಕಿದ್ದಾರೆ. ಈ ಸಾಲಲ್ಲೆಲ್ಲ ತರಕಾರಿ, ಅವರೆಕಾಯಿ ಹಾಕಿದ್ರು ನಮ್ಮ ತಾಯಿ, ಅದೆಲ್ಲ ಮೊನ್ನೆ ಕಿತ್ತು ಹೋಗಿದ್ದಾರೆ. ಅಂದ್ರೆ ಒಂದು ಬಂದಾಗ ಸ್ವಲ್ಪ ಖುಷಿ ಆಗೋ ಥರ, ಒಂದು ಕೈಗೆ ಏನಾದ್ರು ಸಿಗೋ ಥರ. ಆಮೇಲೆ ಇವೆರಡು ಚೆರ್ರಿ, ಇದು ತುಂಬ ಚೆನ್ನಾಗಿ ಬರುತ್ತೆ. ಚೆರ್ರಿ ಈಗ ಬೇಸಿಗೆ ಬಂದ್ಬಿಡುತ್ತೆ. ಚೆರ್ರಿ ನಾವು ತಿಂದಿದ್ದೀವಿ, ರೆಡ್ ತುಂಬ ಚೆನ್ನಾಗಿರುತ್ತೆ, ಜ್ಯೂಸ್ ಮಾಡೋದು ಅದ್ಭುತವಾಗಿರುತ್ತೆ. ಇದು ವಾಟರ್ ಆ್ಯಪಲ್, ಇದು ಈಗ ಬಂದಿದೆ ಆಲ್ರೆಡಿ ವಾಟರ್ ಆ್ಯಪಲ್. ಹೂ ಬಿಟ್ಟಿದೆ, ನಮ್ಮ ತೋಟದಲ್ಲೂ ಇದೆ 1-2 ಆ ಥರ. ಇಲ್ಲೊಂದು ಹಲಸಲಣ್ಣು ಬಿಟ್ಟಿದೆ ನೋಡಿ. ಇದೆಲ್ಲ ಡ್ವಾರ್ಫ್ ವೆರೈಟಿ ಅಂತಾರೆ, ಅಂದ್ರೆ ಕುಬ್ಜ ತಳಿಯ ಹಲಸು ಅಂತಾರೆ. ಬನ್ನೇರುಘಟ್ಟದ ಕಾಡು ಎದುರುಗಡೆ, ಹಾಗಾಗಿ ಇಲ್ಲಿ ತೋಟ. ಬಟ್ ತುಂಬಾ ಜನ ನಮ್ಗೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದಾರೆ, ಇದು ಕರಡಿ, ಆಮೇಲೆ ಹಂದಿ, ಕಾಡು ಹಂದಿ, ಆನೆಗೀನೆ ಬಂದ್ರೆ ಕಷ್ಟ ನಿಮ್ಗೆ ಅಂತ. ಬರ್ಲಿ, ಅವಕ್ಕೂ ಏನೋ ಶೇರ್ ತಗೊಳ್ಳಿ. ಚಿಕ್ಕದ್ ಬಂದೆ. ಹೌದಪ್ಪ, ಇದು ಒಂದು ದೊಡ್ಡದೈತಲ್ಲ ಅಣ್ಣ ಹಲಸಲಣ್ಣು, ಅಂದ್ರೆ ಇದು ಮುಂಚೆ ಹಾಕಿದ್ದ. ಇದು ನಾಟಿ, ಅಂದ್ರೆ ಇದು ಪಕ್ಕ ನಾಟಿ ಲೋಕಲ್ ತಳಿ ಹಲಸೋದು. ಅದೇ ಫಸ್ಟ್ ಹಾಕಿ, ಅಂದ್ರೆ ಈ ತೆಂಗಿನ ಜೊತೆಗೆ ಹಾಕಿದ್ವಿ. ಅದು ಆಕ್ಚುಲಿ ಅದ್ ನಾವು ತುಂಬಾ ಇಗ್ನೋರ್ ಮಾಡ್ತಾ ಇದೀವಿ. ನೋಡಿ, ಒಂದು ಜೀವನದ ಲಾಜಿಕ್ ಏನಂದ್ರೆ, ನಾವು ಯಾವ್ದನ್ನ ತುಂಬಾ ಆರೈಕೆ ಮಾಡ್ತೀವಿ, ಅದ್ರ ಹಿಂದೆ ಬಿದ್ದು ತುಂಬಾ ಮುತುವರ್ಜಿ ಮಾಡ್ತೀವಲ್ಲ, ಅವು ಕಮ್ಮಿ ಫಲ ಕೊಡ್ತವೆ ಅಥವಾ ಕಮ್ಮಿ ನಿಧಾನಕ್ಕೆ ಬೆಳಿತವೆ. ಇದು ನೋಡಿ, ಇದು ಕಾಡು ವೆರೈಟಿ, ನೀವು ಗಮನಿಸ್ಬೋದು. ನಾವು ಬೇರೆ ಗಿಡಕ್ಕೆಲ್ಲ ಪಾತಿ ಮಾಡಿದೀವಿ ನೋಡಿ, ಹೌದು, ಗೊಬ್ಬರ ಹಾಕಿದೀವಿ, ಸಕ್ಕದಾಗ ಅದನ್ನ ಕೇರ್ ಮಾಡ್ತಾ ಇದೀವಿ. ಇದಕ್ಕೆ ಏನು ಮಾಡಿಲ್ಲ ನಾವು, ಪಾತಿನೂ ಮಾಡಕ್ ಹೋಗಿಲ್ಲ, ನೀರು ಜಾಸ್ತಿ ಬಿಡ್ತಾ ಇಲ್ಲ. ಇವಾಗ ಬಿಟ್ಟಾಗ ಏನೋ ಅದು ಬೇರೆ ಹೋಗಿ ತಗೋಬೋದೇನೋ. ನೋಡಿ ಹೆಂಗ್ ಬೆಳೆದಿದೆ, ಹಣ್ಣು ಬಂದಿದೆ ಅನ್ಸುತ್ತೆ. ಹಣ್ಣು 2 ಬಂದಿತ್ತು, ತುಂಬಾ ದೊಡ್ಡ ಹಣ್ಣು ಬಂದಿತ್ತು. ಅದು ಬೇರೆ ತರ ನಾವು ಬೇಗ ಕಿತ್ಬಿಟ್ಟು ಅದು ಕಾಯಿ ಸರಿಯಾಗದೆ ಇದಾಗೋಯ್ತದು. ಆಮೇಲೆ ಇದು ವೈಟ್ ನೇರಳೆ ಹಣ್ಣೀಗ ನೇರಳೆ ಕಲರ್ ಇರುತ್ತಲ್ಲ, ವಾಯ್ಲೆಟ್ ಕಲರ್, ಇದು ಹಣ್ಣೆ ವೈಟ್ ಬರುತ್ತಿದ್ದು. ಇದು ಹೂ ಬಿಟ್ಟಿದೆ. ವೈಟ್ ನೇರಳೆ ವೈಟ್ ಇರುತ್ತೆ, ಫುಲ್ ವೈಟ್ ಇರುತ್ತೆ, ಬಟ್ ಸೈಜ್ ಸಣ್ಣ ಇರುತ್ತೆ, ರುಚಿ ಅದ್ಭುತ. ಇದು ತಿನ್ನೋಡಿದ್ರ ಹೋದ ವರ್ಷ ಬಿಟ್ಟಿತ್ತು, ಅದ್ಭುತ ಬಿಡುತ್ತೆ. ವರ್ಷಕ್ಕೆ 2 ಸಲ, ವರ್ಷಕ್ಕೆ ಇದು ಅದೇ ಇದೆ, ಒಟ್ಟಿಗೆ ಆಗ್ತದೆ 2 ವರ್ಷದ್ದು. 2 ವರ್ಷಕ್ಕೆ ಬಿಡುತ್ತೆ. ಆರೈಕೆ ಹೆಂಗ್ ಮಾಡ್ಬೇಕು. ಓಕೆ, ನೋಡಿ ಇಲ್ಲಿ ಸಿಕ್ಕಾಬಡೆ ಆಲ್ರೆಡಿ ಹೂ ಕಚ್ಕೊಂಡಿದೆ, ಅಂದ್ರೆ ಹೂ ಅಳ್ಳಿಲ್ಲ, ಇನ್ನು ಮುಗ್ಗಾಗಿದೆ. ಟೇಸ್ಟ್ ಸೇಮ್ ಇರುತ್ತಾ? ಟೇಸ್ಟ್ ಸ್ವಲ್ಪ ಬೇರೆ ಇರುತ್ತೆ. ಆ ನೇರಳೆ ತರದ್ದು ಒಂಥರ ಒಗರಿರುತ್ತಲ್ಲ, ಇದು ಸಿಹಿ ಇರುತ್ತೆ ಜಾಸ್ತಿ. ಇದು ತುಂಬಾ ಆಯುರ್ವೇದಿಕ್ ಅಂಶಗಳಿರುವಂತದ್ದು ಅಂತ.
ಆಮೇಲೆ ನಾವು ಇಡೀ ತೋಟಕ್ಕೆ ಎಲ್ಲೂ ಒಂದು ಕಾಳು ಕೆಮಿಕಲ್ ತರಲ್ಲ. ರಸಗೊಬ್ಬರ, ಕೀಟನಾಶಕ ಅಂತ. ಕೀಟ ತಿಂದ್ರೆ ತಿನ್ಲಿ ಅಂತ. ಬಟ್ ಇದಕ್ಕೆ ಗೊಬ್ಬರ ಹಾಕ್ತಿವಿ, ನೀವು ಗಮನಿಸ್ಬೋದು. ಇದು ನಾನು ನನ್ನ ಹೆಂಡತಿ ಇಬ್ಬರೇ ಸೇರ್ಕೊಂಡು, ಇದಾಗ ನಮ್ಮಿಬ್ರು ಪುಟ್ ಮಕ್ಕಳು ಸಗಣಿ ಗೊಬ್ಬರ, ಇದರಲ್ಲಿ ಹಸು ಗೊಬ್ಬರ, ಕುರಿ ಗೊಬ್ಬರ, ಅಂದ್ರೆ ಒಬ್ಬರ ಹತ್ರನೇ ಕುದುರೆ, ಕತ್ತೆ, ಹಸು, ಕುರಿ ಎಲ್ಲ ಇದೆ. ಅವ್ರ ಹತ್ರ 3 ಟ್ರ್ಯಾಕ್ಟರ್ ಗೊಬ್ಬರ ಹೊಡಿಸಿ ಅಷ್ಟು ನಾವೇ ಪಾತಿ ಮಾಡಿ ಗೊಬ್ಬರ ಹಾಕಿ ಅದ್ರ ಮೇಲೆ ಮಣ್ಣು ಹಾಕ್ಬೇಕು. ಈ ಥರ ಮಣ್ಣಾಗ ಹಾಕ್ಬೇಕು ಅಂತಂದ್ರೆ ಓಪನ್ ಏರ್ಗೆ ಬರೀ ಗೊಬ್ಬರ ಹಾಕ್ಬಿಟ್ರೆ ಅದ್ರದ್ದು ಅಂಶ ಹೊರಟೋಗುತ್ತೆ, ಅದ್ರ ಸಾರಾಂಶ ಇಲ್ಲ ಅಂತ ಹೇಳ್ತಾರೆ ದೊಡ್ಡವರು ಗೊತ್ತಿರೋ. ಅದಕ್ಕೆ ಅದ್ಮೇಲೆ ಮಣ್ಣು ಹಾಕಿದ್ರೆ ಅದರ ಬಯೋ ಪ್ರಾಸೆಸ್ ಇದೆಯಲ್ಲ, ಜೈವಿಕ ಪ್ರಕ್ರಿಯೆ, ಅಂದ್ರೆ ಮಣ್ಣು ಮತ್ತೆ ಗೊಬ್ಬರ ಮಿಕ್ಸ್ ಆಗಿ ಅದು ಜೀವಾಂಶಗಳು ಜಾಸ್ತಿ ಆಗುವಂಥದ್ದು ಅದಾಗುತ್ತೆ. ಕೆಳಗಡೆ ಮಣ್ಣಿರುತ್ತೆ, ಅದ್ರ ಮೇಲೆ ಗೊಬ್ಬರ ಹಾಕ್ತಿವಿ, ಮೇಲೂ ಮಣ್ಣು ಹಾಕ್ತಿವಿ. ಸೊ ಅದು ಹೆಚ್ಚು ಪೋಷಕಾಂಶ ಪಡ್ಕೊಳ್ಳೋಕೆ ಅದು ಪ್ರಕ್ರಿಯೆ ಶುರು ಆಗುತ್ತೆ ಅಂತ. ಸೊ ಆ ಥರ ಹೋದ್ವಾರ ಹಾಕಿದ್ವಿ ನಾವು 3 ದಿನ ಇಲ್ಲೇ ಇದ್ದು. ಇದು ಯಾವ್ದು ನಮಗೂ ಗೊತ್ತಿಲ್ಲ, ನಿಮ್ಗೇನಾದ್ರು ಗೊತ್ತಿದ್ರೆ ಹೇಳು. ನನಗೂ ನಿಮ್ ಕಡೆ ಯಾರನ್ನ ಗೊತ್ತಿದ್ರೆ ನಿಮ್ಮ ಆಡಿಯನ್ಸ್ ಕಮೆಂಟ್ ಆಗಿ ತಿಳಿಸ್ಲಿ. ಇದು ರೆಗ್ಯುಲರ್ ನೇರಳೆ, ಅದೇ ನೇರಳೆ ಕಲರ್ ನೇರಳೆ, ಆ ನೇರಳೆ ಇದು. ನೋಡಿ ತೆಂಗು, ನಮ್ಮಲ್ಲಿ ತೆಂಗು ಒಂದು 25 ಸಸಿ ತೆಂಗಿದೆಯಲ್ಲ, ಅದ್ರಲ್ಲಿ ಬೇರೆ ಬೇರೆ ಹಸಿರು ತೆಂಗು, ಕೆಂದೆಳ್ನೀರು, ಅದರಲ್ಲಿ ತೆಂಗು ಹಾಕಿ ಎಷ್ಟು ವರ್ಷ ಆಯ್ತು? ತೆಂಗು ಹಾಕಿ ಸ್ಟಾರ್ಟಿಂಗ್ ತಗೊಂಡೋಗಿ ಹಾಕಿದ್ವಿ. 8 ವರ್ಷದ ತೆಂಗಿದ್ದು. ಹೌದಾ? ಅಂದ್ರೆ ಆರೈಕೆ ನಾವು ಜಾಸ್ತಿ ಮಾಡಿಲ್ಲ, ಈ 2 ವರ್ಷದಿಂದ ಸ್ವಲ್ಪ ಜಾಸ್ತಿ ಕಾನ್ಸಂಟ್ರೇಟ್ ಮಾಡ್ತೀವಿ. ಸ್ವಲ್ಪ ಆರೈಕೆ ಮಾಡಿದ್ರೆ ಇದಕ್ಕಿಂತ ಒಂದು 2 ಅಡಿ ಜಾಸ್ತಿ ಬೆಳೆದಿರೋವು. ಬಟ್ ಆಲ್ಮೋಸ್ಟ್ ಇರೋ 50% ತೆಂಗು ಬರ್ತಿದ್ದಾವೆ, ಚೆನ್ನಾಗಿ ಬರ್ತವೆ. ಇದೆಲ್ಲ ತೆಂಗು ನೋಡಿ, ತೆಂಗು ಚೆನ್ನಾಗಿ ಕಿತ್ಕೋಬಹುದು. ಈಗ ಅದೇ ಇದೆ ನಮ್ಗೆ ಎಳ್ನೀರು ಕುಡಿಯೋಣ. ನೀವು ವಿಡಿಯೋ ಮುಗಿಸಿದ ಕೂಡಲೇ ನಮ್ಗೆ ಅದೇ ಎಳ್ನೀರು ಕಥೆನೇ ಇರೋದು. ಇದು ಯಾವ್ದು ಇದು? ಓ, ಇದು ಲಕ್ಷ್ಮಣ ಫಲ. ಹೌದು, ಬಿಟ್ಟಿದೆ ನೋಡಿ. ಹೌದು. ಅಯ್ಯೋ, ಮೊನ್ನೆ ಸುಮಾರು ಒಂದು 5-6 ಗಿಡ ಕಿತ್ಕೊಂಡು ಹೋಗಿದ್ದು. ತುಂಬಾ ಚೆನ್ನಾಗಿ ಬರುತ್ತಿದ್ದು. ಇದು ಅರ್ಲಿ ಡೇಸ್ ಅಲ್ಲಿ ಹಾಕಿದ್ದು. ಸಪೋಟ ಎಲ್ಲ ಈಗಲೇ ಹಾಕಿರೋದಲ್ಲ? ಒಟ್ಟಿಗೆ ಅದೇ ಆಲ್ಮೋಸ್ಟ್ ಇಲ್ಲಿರೋ 80% ಒಟ್ಟಿಗೆ ಹಾಕಿರೋದು. ಹೇಗಿದ್ರಕ್ಕ? ಚೆನ್ನಾಗಿದ್ದೀನಿ. ಫುಲ್ ಬಿಸಿ ಇದ್ದೀರಾ, ನಮ್ಮನ್ನ ಮಾತಾಡ್ಸೋಕ್ಕೂ ಟೈಮ್ ಇಲ್ಲ. ಈಗ ಹೊಲಕ್ಕೆ ಬಂದ್ರೆ ಮಗ 3 ಗಂಟೆಗೆ ಬಂದ್ಬಿಡ್ತಾನೆ, ಅಷ್ಟೊತ್ತಿಗೆ ಹೋಗ್ಬೇಕು. 1 ಅವರ್ ಟೈಮ್, ಅಷ್ಟರಲ್ಲಿ ಎಲ್ಲದಕ್ಕೂ ಅನ್ಕೊಂಡಿದ್ದಕ್ಕೆಲ್ಲ ಗಿಡ ಹಾಕ್ಬೋಬೇಕಲ್ಲ, ಅದಕ್ಕೆ ಹಾಕೋಣ ಅಂತ. ಹೆಂಗ್ ಗಿಡ ಹಾಕ್ತಾ ಇರೋದು? ತೇಗ ಒಳಗಡೆ ಎಲ್ಲ ಇದಾವೆ ಗಿಡಗಳು, ಮಧ್ಯೆ ಇದು ಬಾರ್ಡ್ರಿಗೆ ಒಂದಿಷ್ಟು ತೇಗ ಜಾಗ ಇತ್ತು, ತೇಗ ಹಾಕೋದಕ್ಕೆ. ಓಕೆ ಅಕ್ಕ, ಇದು ನಿಮ್ಮ ಮನೆ? ತೋಟದ ಮನೆ. ತೋಟದ ಮನೆ. ಬರ್ರಿ ಅಕ್ಕ, ತೋರಿಸ್ರಿ ಹೆಂಗೈತಕ್ಕ. ಅಂದ್ರೆ ಇದು ಯಾವಾಗ ಕಟ್ಸಿದ್ದಕ್ಕ? ಇದು 2017. 2017 17-18ರಲ್ಲಿ. ಏನಕ್ಕ ತೋಟದ ಮನೆ ಫುಲ್ ಹಾಲ್ ಇದ್ದಂಗಿದೆ? ಇದು ನಾವು ಕಟ್ಟಿರೋದು ಮನೆ ಅಂತಲ್ಲ, ನಾವಂದ್ರೆ ಆಕ್ಟಿಂಗ್ ವರ್ಕ್ಶಾಪ್ ಎಲ್ಲ ಮಾಡ್ತಿರ್ತೀವಲ್ಲ ನಾವು ನಟರಲ್ವಾ, ರಂಗಭೂಮಿ ಕಲಾವಿದ್ರು. ನಮ್ಮ ಡ್ರಾಮಾ ಪ್ರಾಕ್ಟೀಸ್ ಮಾಡ್ಬೇಕಾದ್ರೆ ಅದಕ್ಕೆಲ್ಲ ಒಂದು ಸ್ಪೇಸ್ ಬೇಕಾಗತ್ತೆ. ಹಾಗಾಗಿ ಇದನ್ನ ಮಾಡಿರೋದು ದೊಡ್ಡದಾಗೇನೆ ಒಂಚೂರು. ನಮ್ಮ ನಟರೆಲ್ಲ ಸೇರಿ ನಾಟಕ, ಒಂದು ಯಾವ್ದಾದ್ರು ನಾಟಕ ತಾಲೀಮ್ ಮಾಡ್ಬೇಕಾದ್ರೆ ಅಥವಾ ಆಕ್ಟಿಂಗ್ ವರ್ಕ್ಶಾಪ್ ಮಾಡಿದ್ರೆ ಇದು ಬರುತ್ತೆ ಅನ್ನೋ ಕಾರಣಕ್ಕಾಗಿ ದೊಡ್ಡದಾಗಿ ಬರೀ ಹಾಲ್ ಮಾತ್ರ ಮಾಡಿದೀವಿ, ಏನೂ ಇಲ್ಲ ಇಲ್ಲಿ. ಓಕೆ, ಹಾಲಲ್ಲೇ ಇಲ್ಲೊಂದು ಟೇಬಲ್ ಇಟ್ಬಿಟ್ಟು ಕಿಚನ್ ಮಾಡಿದ್ದೀರಾ? ಸುಮ್ಮನೆ ಏನ್ರ ಬಂದಾಗ ಟೀ ಕಾಫಿ ಮಾಡ್ಕೊಳಕ್ಕೆ ಅಂತ ಒಂದು ಗ್ಯಾಸ್ ಸ್ಟವ್ ಇಟ್ಟಿದ್ದೀವಿ. ಆಮೇಲೆ ಅಲ್ಲಿ ನಮ್ಮ ಬುಕ್ಸ್ ಇದಾವೆ. ನಮ್ಮ ಮನೇಲಿ ಸುಮಾರು ಬುಕ್ಸ್ ಇದ್ವಲ್ಲ, ಒಂದಷ್ಟು ಈ ಕಡೆ ಶಿಫ್ಟ್ ಮಾಡೋಣ, ಜಾಸ್ತಿ ಆಗಿದಾವ ಅಂತ ಹೇಳಿ ರ್ಯಾಕ್ ಹಾಕಿ ಎಲ್ಲ ಬುಕ್ಸ್ಗಳನ್ನ ಈ ಕಡೆ ತಂದಿಟ್ಟಿದ್ದೀವಿ. ನಾವು ಅವ್ರ ಮನೆ ಟೂರ್ ಭಾಳ ನೋಡಿದ್ದೀವಿ ಆಲ್ರೆಡಿ. ನಾನು ಮಾಡಿದ್ದೀನಿ, ಆಮೇಲೆ ಬೇರೆ ಬೇರೆ ಯೂಟ್ಯೂಬ್ ಚಾನಲ್ನಲ್ಲಿ, ಆಮೇಲೆ ಅವ್ರದ್ದೇ ಕಲಾಮಾಧ್ಯಮ ಯೂಟ್ಯೂಬ್ ಚಾನಲ್ನಲ್ಲಿ ಆಲ್ರೆಡಿ ಕಲಾಮಾಧ್ಯಮ ಹೋಮ್ ಟೂರ್ ಬಂದಿದೆ. ಸೊ ಹಂಗಾಗಿ ಈ ತೋಟದ ಮನೆ ನಿಮ್ಮ ಚಾನಲ್ ಅಷ್ಟೇ ಇತ್ತು, ಬೇರೆ ಯಾವ ಯೂಟ್ಯೂಬ್ ಚಾನಲ್ನಲ್ಲೂ ಇರಲಿಲ್ಲ. ಇಲ್ಲ, ಮಾಡಿಲ್ಲ ಯಾರು, ತೋಟಕ್ಕೆ ಯಾರು ಬಂದಿಲ್ಲ. ನೀನೆ ಕೃಷಿ ಸಂಚಾರಿ ವಿನೋದೇ ಫಸ್ಟ್ ಟೈಮ್ ಬಂದಿರೋದು ತೋಟಕ್ಕೆ. ಇವೆಲ್ಲ ನಮ್ಮ ಹಳೆ ಆಫೀಸ್ ಇತ್ತು ನಮ್ದು. ಹಳೆ ಆಫೀಸ್ದು ಫರ್ನಿಚರ್ಸ್ ಎಲ್ಲ ತಂದು ಇಲ್ಲಿ ಹಾಕಿದ್ವಿ, ಕುತ್ಕೊಳಕ್ಕೆಲ್ಲ ಬರುತ್ತೆ ಅಂತ. ಆಮೇಲೆ ಇವ್ರದೆಲ್ಲ ಐಡಿಯಾ ಇದೆ ಪರಮ್ದು, ಎಡಿಟಿಂಗ್ ಇಂಟರ್ನೆಟ್ ಎಲ್ಲ ಬಂದ್ರೆ ಇಲ್ಲಿ ಕುತ್ಕೊಂಡು ಎಡಿಟಿಂಗ್ ಮಾಡಿ ತೋಟದಲ್ಲೇ ಇರ್ಬೋದು ಅವಾಗ ಅಂತ. ಬಟ್ ಅದು ಯಾವಾಗ ಆಗುತ್ತೋ ಗೊತ್ತಿಲ್ಲ, ನೋಡ್ಬೇಕು. ಇಲ್ಲಿ ಇಂಟರ್ನೆಟ್ ಏನಾರ ಬಂದ್ರೆ ಇಲ್ಲಿ ಬರಲ್ವಕ್ಕ ಇಂಟರ್ನೆಟ್? ಹೆಂಗೋ ಅದನ್ನ ಅವ್ರು ಇನ್ನೂ ಅದನ್ನ ಎಕ್ಸ್ಪ್ಲೋರ್ ಮಾಡಿಲ್ಲ ಹೆಂಗೆ ಅಂತ. ಬರೋದು ಬಿದ್ದಾಗ ಅಂದ್ರೆ ಒಂಥರ ಪೀಸ್ ಆಗಿರುತ್ತೆ, ಆರಾಮಾಗಿರುತ್ತೆ ಅಂತ. ಇಷ್ಟೊತ್ತವರೆಗೂ ಕೆಲಸ ಮಾಡಿ ತೋಟದಲ್ಲಿ ಫುಲ್ ಸುಸ್ತಾದ್ವಲ್ಲ, ಅದ್ರ ಬೆನಿಫಿಟ್ ನೋಡಿ. ಅಷ್ಟೆಲ್ಲ ಕಷ್ಟಪಟ್ಟು ಕೆಲಸ ಮಾಡೋದಕ್ಕೆ ಇವತ್ತು ಹಿಂಗತೆ ಎಳ್ನೀರು ಕುಡಿತಾ ಇದೀವಿ. ಈಗ ಬಂದದಕ್ಕೆ ಭರ್ಜರಿ ಎಳ್ನೀರು ಕೊಟ್ಟಿದ್ದಾರೆ ಈಗ ನಮ್ಮ ಪರಮಣ್ಣ ನೋಡಿ. ಅವ್ರ ತೋಟದಲ್ಲೇ ಬೆಳೆದಿರುವಂಥ ಪ್ಯೂರ್ ಆರ್ಗ್ಯಾನಿಕ್ ಎಳ್ನೀರು. ಅವ್ರು ನೋಡಿ ಯಾವುದೇ ಇದು ಹಾಕಲ್ಲ ಅಂತ, ಗೊಬ್ಬರನೇ ಹಾಕಲ್ಲ ಅಂತ, ಸಗಣಿ ಗೊಬ್ಬರ ಹಾಕಿ ಬೆಳೆಸ್ತಾ ಇದ್ದಾರೆ ತೆಂಗಿನ ಮರ ಎಲ್ಲ. ಶುಭವಾಗಲಿ. ನಮಗೆ ನೋಡಿ, ನಾವು ಯಾವುದೇ ರಂಗದವ್ರಾಗಿರಲಿ, ಯೂಟ್ಯೂಬ್ ಆಗಿರಲಿ, ಸಿನಿಮಾ ಆಗಿರಲಿ, ಇನ್ನು ಯಾವುದೇ ರಂಗದವ್ರಾಗಿರಲಿ, ನಮ್ಗೆ ಎಲ್ಲಿಂದಾದರೂ ಒಂದು ಕಡೆ ಕೃಷಿ ನಮಗೆ ಟಚ್ ಆಗುತ್ತೆ. ಸೊ ಹಂಗಾಗಿ ಅಂಥ ಕೃಷಿಕರಾಗ ಕಡೆ ಒಲವು ತೋರಿಸ್ತಾ ಇದ್ದಾರೆ ಈಗ ನಮ್ಮ ಪರಮಣ್ಣ. ಅವ್ರಿಗೆ ಒಳ್ಳೇದಾಗಲಿ. ಅದ್ಭುತ ಟೇಸ್ಟ್ ಆಗಿದೆ. ಭಾಳ ಸಿಹಿ ನೀರು ನೋಡಿ.